ಗಾಂಧಿ ಜಯಂತಿ ಪ್ರಯುಕ್ತ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ತಂಡದಿಂದ ಸೇವಾ ಕಾರ್ಯ. ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮದಲ್ಲಿ ಶೌರ್ಯ ಘಟಕ, ಬಕ್ಕಿ ಶ್ರೀರಾಮೇಶ್ವರ ದೇವಸ್ಥಾನ ಹಾಗೂ ಶ್ರೀ ಚೌಡೇಶ್ವರಮ್ಮನವರ ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಯಿತು. ಪೂಜ್ಯರ ಆಶೀರ್ವಾದದೊಂದಿಗೆ ಆರಂಭವಾಗಿರುವ ಶೌರ್ಯ ವಿಪತ್ತು ತಂಡ ಈಗ ಮೂಡಿಗೆರೆ ತಾಲೂಕಿನಾದ್ಯಂತ ಸಮಾಜಮುಖಿ ಸೇವೆ ಸಲ್ಲಿಸುತ್ತಾ ಜನಮನ್ನಣೆ ಗಳಿಸುತ್ತಿದೆ. ಗಾಂಧೀಜಿ ರಾಮರಾಜ್ಯದ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಶೌರ್ಯ ವಿಪತ್ತು ತಂಡ ಮುನ್ನುಗ್ಗುತ್ತಿದೆ. ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ತಂಡ ಹಲವಾರು ಜನಸೇವೆ ಮಾಡುವ ನಿಟ್ಟಿನಲ್ಲಿ ಯುವ ಜನರಿಗೆ ದಾರಿದೀಪವಾಗುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದ್ದವು. ಬಕ್ಕಿ ಘಟಕದ ಶೌರ್ಯ ವಿಪತ್ತು ತಂಡದ ಪ್ರಾತಿನಿಧಿ ವಲಯದ ಮೇಲ್ವಿಚಾರಕರು ಹಾಗೂ ಸ್ವಯಂ ಸೇವಕರು ಈ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗಿದ್ದರು. ಪ್ರಕಾಶ್ ಬಕ್ಕಿ, NKS TV 4 ನ್ಯೂಸ್, ಚಿಕ್ಕಮಗಳೂರು. ಪಾಯಿಂಟ್ ಜಾಸ್ತಿ ಆಗಿತ್ತು. ಕೆಲವೊಂದು ವರದಿ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗಿ ಪ್ರಾಬ್ಲಮ್ ಆಗಿದೆ. ಹೆಂಗಂದರೆ ನಮ್ಮದೊಂದು 20-22 ಏನೋ ಆಗಿತ್ತು. ಅದರಲ್ಲಿ ಪತ್ರಿಕಾ ವರದಿ, ನನಗೆ ಮಾಹಿತಿ ಇರಲಿಲ್ಲ. ಪತ್ರಿಕಾ ವರದಿನೂ ಸಹ ವರದಿ ಮಾಡಬೇಕು ಅಂತ ಈಗ ಒಂದು ಪತ್ರಿಕೆಯಿಂದ ಯಾವ್ದಾದ್ರು ಬಂದರೆ ಅದೊಂದು ಗ್ರಾಫ್ ತೆಗೆದು ಹಾಕಿ ಅದಕ್ಕೂ ಒಂದು ವರದಿ ಅಂತ. ಅದಕ್ಕೆ ಈಗ ಏನು ಕನ್ಸಿಡರ್ ಮಾಡ್ತಿದ್ದಾರೆ ಅಂದರೆ ನಂಬರ್ಗಳು, ಈಗ ಸಂಖ್ಯೆ, ಈಗ 20 ಆದರೆ 20 ಸಂಖ್ಯೆಗಳು ಇರಬೇಕು, ವರದಿ ಇರಬೇಕು. ಅದನ್ನು ಕನ್ಸಿಡರ್ ಮಾಡಿ ಅವರು ಗ್ರೇಡಿಂಗ್ ಕೊಡ್ತಾ ಇದ್ದಾರೆ. ಹಾಗಾಗಿ ಗುಂಪಲ್ಲಿ ಮಾಡೋದು ಮಾಡೋಣ, ಯಾರು ಒಬ್ಬೊಬ್ಬರೇ ಸ್ವಂತ ಮಾಡಿದ್ವು ಅದನ್ನು ಏನಿದ್ರು ಹೇಳಿ ನಾವು ವರದಿ ಮಾಡಿ ಹಾಕ್ತೀವಿ. ಮತ್ತು ಅವರು ಹೇಳಿದ ಪ್ರಕಾರ ಸಂಯೋಜಕರೇ ಮಾಡಬೇಕು ವರದಿ ಅಂತ. ಸಂಯೋಜಕರು ಅವರಿಗೆ ಪಾಪ ನೆಟ್ವರ್ಕ್ ಇಲ್ಲ, ಆಮೇಲೆ ಸಂಘದ ಕೆಲವೊಂದು ಒತ್ತಡದ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಅವ್ರಿಗೆ ಆಗ್ತಾ ಇಲ್ಲ ಮಾಡೋಕ್ಕೆ. ಅವರಿಗೆ ನಾವು ಮಾಡ್ತಿರೋದು ಗೊತ್ತಾಗ್ತಿಲ್ಲ. ಇವರು ಶಾಸಕ ಒಂಚೂರು ಅದನ್ನ ನೀವು ಬಂದಿರೋ